ಥರ ಸಂಘಟನೆಗಳು ರೆಡಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನೀವೇ ಕ್ಷಮೆ ಕೇಳಿಲ್ಲ ಅಂತ ನೋಡಿ. ಈಗ ಎಲ್ಲವೂ ಕೂಡ ಸಮಾನಾಂತರ ಭಾಷೆಗಳು, ಎಲ್ಲ ದ್ರಾವಿಡ ಭಾಷೆಗಳು ಮೂಲ ಒಂದೇ. ಅದರಲ್ಲಿ ಯಾವುದು ಮೊದಲು ಯಾವುದು ಎರಡನೇದು ಅನ್ನುವಂಥದ್ದು ಇದು ಅವ್ರಿಗೆ ಶೋಭೆ ತರುವಂಥ ವಿಷಯ ಅಲ್ಲ. ಅದಕ್ಕೆ ಯಾವುದು ಸ್ಪಷ್ಟವಾದಂಥ ಪುರಾವೆ ಇಲ್ಲ, ಯಾವುದು ಎವಿಡೆನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಗತ್ಯವಾಗಿ ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡೋದ್ರಿಂದ ಏನು ಅವರು ಅಲ್ಲೆಲ್ಲೋ ತಮಿಳ್ನಾಡಲ್ಲಿ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಸಿಗ್ಬೋದು ಬಿಟ್ಟರೆ ಚೀಪ್ ಪಾಪ್ಯುಲಾರಿಟಿ, ಅದರಿಂದ ಕಮಲ್ ಹಾಸನ್ ಅಂತವರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಂತೂ ಅಲ್ಲ. ಮುಖ್ಯವಾಗಿ ಇವತ್ತಿರೋ ಸಮಸ್ಯೆ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನು ಏರಿ ಎಲ್ಲೋ ಒಂದು ಕಡೆ ಕನ್ನಡವನ್ನು ತುಳಿದು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಇದನ್ನು ಅಳಿಸುವಂಥ ಪ್ರಯತ್ನ ನಡೀತಾ ಇದೆ. ನಾವು ಅದ್ರ ಕಡೆ ಗಮನ ಕೊಡಬೇಕು. ಇವತ್ತು ನಾವು ಕನ್ನಡ ತಮಿಳು ಅಂತ ಇಲ್ಲಿ ನಾವು ಈ ತರಹ ಸಮಯ ವ್ಯರ್ಥ ಮಾಡಿದರೆ ಇದು ಗಂಡಾಂತರ ಇರೋದು. ಇವತ್ತು ಕೇಂದ್ರ ಸರ್ಕಾರ BJP ಅವರು ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನು ಏರ್ತಾ ಇದ್ದಾರೆ. ನಾವು ಯಾರು ಹಿಂದಿಗೆ ವಿರೋಧ ಇಲ್ಲ. ಅವರು ಯಾರು ಆಸಕ್ತಿ ಇದ್ದರೆ ಅವರು ಸ್ವಯಂ ಆಸಕ್ತಿಯಿಂದ ಹಿಂದಿ ಕಲಿಯೋರಿಗೆ ನಾವು ಗೌರವ ಮಾಡ್ತೇವೆ. ಆದರೆ ಇವರು ಕೇಂದ್ರ ಸರ್ಕಾರದ ಅಧಿಕಾರವನ್ನು ಬಳಸ್ಕೊಂಡು ನಮ್ಮ ಮೇಲೆ ಹಿಂದಿ ಏರ್ತಾ ಇದ್ದಾರೆ. ಅದು ಮುಖ್ಯವಾದಂಥ ಇವತ್ತು ನಮಗೆ ಒಂದು ಥ್ರೆಟ್ ಅಂದರೆ ಅದು ಹಿಂದಿ ಮತ್ತು ಅದು ಕನ್ನಡ ಸಂಸ್ಕೃತಿಯನ್ನು ಕೂಡ ಸೈಡ್ಗೆ ತಳ್ತಾ ಇದ್ದಾರೆ. ಎಲ್ಲ ನಾರ್ತ್ ಇಂಡಿಯನ್ ಸಂಸ್ಕೃತಿ ನಮ್ಮ ಮೇಲೆ ಹೇರ್ತಾ ಇದ್ದಾರೆ, ಬಲವಂತವಾಗಿ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಹೇರ್ತಾ ಇದ್ದಾರೆ. ಅದರ ಕಡೆಗೆ ನಮ್ಮ ಗಮನ ಇರಬೇಕು. ನಾವು ಇಲ್ಲಿ ನಾವು ಅಕ್ಕಪಕ್ಕದವ್ರು ಈ ಥರ ಮಾಡಿಕೊಂಡ್ರೆ ತಮಿಳು ಇವತ್ತು ಏನೋ ತಮಿಳಿಂದ ನಮ್ಮ ಕರ್ನಾಟಕಕ್ಕೆ ಯಾವುದೂ ಕೂಡ ಥ್ರೆಟ್ ಇಲ್ಲ. ತಮಿಳು ಭಾಷೆ ತಮಿಳು ಸಂಸ್ಕೃತಿಯಿಂದ ನಮಗೆ ಯಾವುದೇ ರೀತಿ ಆತಂಕ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಬಲವಂತವಾಗಿ ನಮ್ಮ ಮೇಲೆ ಹಿಂದಿ ಭಾಷೆ ಏರುವಂತಹದ್ದು, ಆ ಭಾಗದ ಸಂಸ್ಕೃತಿ ನಮ್ಮ ಮೇಲೆ ಏರ್ತಾ ಇರೋದು, ಇದು ನಮಗೆ ಆತಂಕಕಾರಿ. ಸೊ ಎಲ್ಲೋ ಒಂದು ಕಡೆ ನಾವು ನಮ್ಮ ಗಮನವನ್ನು ವಿಚಲಿತ ಆಗದೆ ಯಾವುದೇ ಎಲ್ಲಿಂದ ನಮಗೆ ಇವತ್ತು ಕನ್ನಡ ಭಾಷೆ ಸಂಸ್ಕೃತಿಗೆ ಆತಂಕ ಇದೆ ಅದ್ರ ಕಡೆಗೆ ಗಮನ ಕೊಟ್ಟು ಕನ್ನಡ ಭಾಷೆ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ್ರೆ ಆ ವಿಷಯದಲ್ಲಿ ಕನ್ನಡಿಗರು ಜಾಗೃತರಾದರೆ ಒಳ್ಳೆಯದು ಅನ್ನೋದು ನನ್ನ ಆಶಯ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಇದು ಮಾಡಿಕೊಂಡು ಯಾಮಾರಿದ್ರೆ ಬೇರೆ ಎಲ್ಲಿಂದ ನಾವು ಬಂದು ನಾವೆಲ್ಲರೂ ಕೂಡ ಅದು ಕನ್ನಡಕ್ಕೂ ಡ್ಯಾಮೇಜು, ನಾಳೆ ತಮಿಳಿಗೂ ಡ್ಯಾಮೇಜ್ ಆಗುತ್ತೆ. ಎಲ್ಲರೂ ನಾವು ಜಗಳ ಮಾಡಿಕೊಂಡ್ರೆ ಬೇರೆ ಕಡೆಯಿಂದ ಬಂದು ಮೂರನೇ ಒಂದು ಇದು ಆಗುವಂಥದ್ದು ಆಗಬಾರ್ದು. ಇದರಲ್ಲೂ ಕೂಡ ನಾವು ಜಾಗೃತರಾಗಬೇಕು.